ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಇವಾಗ ಯಾರು ಈಗ KCT ಅಡ್ಮಿಷನ್ ಮುಗಿಸ್ಕೊಂಡು ಇವಾಗ ಯಾರು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಜಾಯ್ನ್ ಆಗಿಲ್ಲ ಅವ್ರಿಗೆ ಈ ವಿಡಿಯೋ. ನಿಮ್ಗೆಲ್ಲರಿಗೂ ಪ್ರೊಫೆಷನಲ್ ಲೈಫ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವಾಗ ನೀವು ಈಗ PUC ತನಕ ನಿಮ್ಗೆ ಮುಗೀತು. ಇವಾಗ ಏನು ಎಂಟ್ರಿ ಆಗಿದ್ದಾರೆ ನೀವು ಈ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಯಾರು ಜಾಯ್ನ್ ಆಗಿದಾರಲ್ಲ ಅವರೆಲ್ಲ ನಿಮಗೆ ಪ್ರೊಫೆಷನಲ್ ಲೈಫ್ಗೆ ಜಾಯ್ನ್ ಆಗಿದ್ದಾರೆ. ಇನ್ 4 ಇಯರ್ ಅಲ್ಲಿ ನೀವು ಇಂಜಿನಿಯರ್ ಆಗ್ತೀರಾ ಫ್ರೆಂಡ್ಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸಿಲೆಬಸ್ ನೀವು ಫಸ್ಟ್ ಇಯರ್ ಅಲ್ಲಿ ಯಾವ ರೀತಿ ಸ್ಕೋರ್ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಇದೇ ರೀತಿ ಕಂಟಿನ್ಯೂ ಕೊಡ್ತಾರೆ ನೆಕ್ಸ್ಟ್ 4 ಇಯರ್. ಇವಾಗ ಸ್ಟಾರ್ಟಿಂಗ್ ಇಂದ ಹಿಡಿದು ನಿಮ್ದು ವಿಡಿಯೋ ಅಪ್ಡೇಟ್ ಆಗಿರ್ಬೋದು, ಇಂಜಿನಿಯರಿಂಗ್ ನೋಟ್ಸ್, ಕ್ವಶನ್ ಪೇಪರ್ಸು, ಇಂಜಿನಿಯರಿಂಗ್ ರಿಲೇಟೆಡ್ ಎಲ್ಲಾನು ಆಲ್ 4 ಇಯರ್ ರಿಸಲ್ಟ್ ಬಗ್ಗೆ ಆಗಿರ್ಬೋದು ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ 4 ಇಯರ್ ತನಕ ನಮ್ಮ ಚಾನಲ್ನಲ್ಲಿ ಇರಬೇಕಾಗುತ್ತೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಹಾಕೊಂಡ್ಕೊಳ್ಳಿ. ನಾನು ಪ್ರತಿಯೊಂದು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸ್ಕಾಲರ್ಶಿಪ್ ಆಗಿರ್ಬೋದು ಕಂಟಿನ್ಯೂಸ್. ಓಕೆ ಓಕೆ ಫ್ರೆಂಡ್ಸ್, ಮೊದಲಿಗೆ ಇವಾಗ ಯಾರು ನೀವೆಲ್ಲ ಏನು ಅನ್ಕೊಂಡಿರ್ತಾರೆ ಅಂದರೆ ಎಲ್ಲರಿಗೆ ಇಂಜಿನಿಯರಿಂಗ್ ಜಾಯ್ನ್ ಆದ ತಕ್ಷಣ ಇವಾಗ ನೀವು ಅನ್ಕೊಂಡಿರ್ತಾರೆ ಇನ್ 4 ಇಯರ್ ಮುಗಿದ ತಕ್ಷಣ ಜಾಬ್ ಆಗ್ಬಿಡುತ್ತೆ. ಭಾಳಷ್ಟು ತಲೆಯಲ್ಲಿ ಮೈಂಡ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಭಾಳಷ್ಟು ಹಳ್ಳಿಯಿಂದ ಬಂದಿರ್ತಾರೆ, ಇಲ್ಲಿಂದ ಈಗ ಸಿಟಿಯಲ್ಲಿ ನೀವೇನು ತಿಳ್ಕೊಂಡಿದ್ರೆ ಅಂದರೆ ಈಗ ಇಂಜಿನಿಯರಿಂಗ್ ಮುಗಿತು ಅಂದರೆ ಸಾಕು, ನಾನು 9 CGPA 8 CGPA ಮಾಡ್ಕೊಂಡ್ರೆ ನಂಗೆ ಜಾಬ್ ಸಿಗುತ್ತೆ, ನಾನು 4 ಇಯರ್ ಕಂಪ್ಲೀಟ್ ಆದ್ರೆ ಜಾಬ್ ಸಿಗುತ್ತೆ. ಭಾಳ ಸ್ಟೂಡೆಂಟ್ಸ್ ಲೋನ್ ಮಾಡಿರ್ತೀರಾ. ಮೇನ್ ಎಲ್ಲರೂ ಥಿಂಕ್ ಮಾಡ್ಕೊಂಡು ನೀವು ಏನು ಅಮೌಂಟ್ ಸ್ಪೆಂಡ್ ಮಾಡ್ತಾ ಇಲ್ಲ 4 ಇಯರ್ಗೆ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈಗ ಅಮೌಂಟ್ ಹೆಂಗಿದೆ ಅಂದರೆ ಈಗ ನೆಕ್ಸ್ಟ್ ನೀವು 4 ಇಯರ್ ಆದ ತಕ್ಷಣ ನಾನು ಈಗ ಎಷ್ಟು ಬೇಕಾದ್ರೆ ಖರ್ಚು ಮಾಡ್ತೀನಿ ಬಿಟ್ಟು ನಾನು ಈಗ ಆಮೇಲೆ ನಾನು 4 ಇಯರ್ ಆದಮೇಲೆ ನಾನು ದುಡ್ದು ತಿರ್ಸ್ತೀನಿ ಅಂತ ಅನ್ಕೊಂಡಿರ್ಬೋದು ಫ್ರೆಂಡ್ಸ್. ನೀವು 4 ಇಯರ್ ಮುಗಿದ ತಕ್ಷಣ ಜಾಬ್ ಸಿಗುತ್ತೆ ಅನ್ನೋಕೊಳ್ಳೋದೇ ಮತ್ತು ಮೇನ್ ನಿಮ್ಮದು ತಪ್ಪು. ಓಕೆ ಫ್ರೆಂಡ್ಸ್, ಈಗ ನೀವು ಇಲ್ಲಿ ಏನು ಸ್ಕೋರ್ ಮಾಡ್ತೀರಾ, ನೀವು ಬುಕ್ಕಲ್ಲಿ ಓದ್ತೀರಾ, ಇದು ಸೆಕೆಂಡರಿ. ಅಪಾರ್ಟ್ ಫ್ರಮ್ ಏನು ಮಾಡ್ತಿರಲ್ಲ ಅದೇ ವೆರಿ ವೆರಿ ಇಂಪಾರ್ಟೆಂಟ್ ಟು ಗೆಟ್ ದ ಜಾಬ್. ಓಕೆ, ನೀವು ಜಾಬ್ ತೊಗೋಬೇಕಾದ್ರೆ ಫಸ್ಟ್ ಇಯರಿಂದನೇ ಸ್ಕಿಲ್ಲು ಡೆವಲಪ್ ಮಾಡ್ಕೊತ ಹೋಗ್ಬೇಕು. ಯಾಕಂದ್ರೆ ನೀವು ಅಲ್ಲಿ ನಿಮ್ಮ ಈಗ ಕಾಲೇಜಲ್ಲೆಲ್ಲ ನಿಮಗೆ ತೇರಿ ಹೇಳ್ತಾರೆ. ಓಕೆ, ಆಮೇಲೆ ಅಲ್ಲಿ ಬೇಕಾಗಿರೋದು ಕಂಪ್ನಿ ಬೇಕಾಗಿರೋದು ಅಲ್ಲಿ ಇರಲ್ಲ. ಸೊ ನೀವು ಫೈನಲ್ ಇಯರ್ ಒಳಗಡೆ ನೀವು ಒಂದು ನಿಮ್ಮ ಹತ್ರ ಸ್ಕಿಲ್ಸು ಎಕ್ಸ್ಟ್ರಾ ಸ್ಕಿಲ್ ಇರಲೇಬೇಕು. ಅಂದರೆ ನಿಮ್ಮ ಜಾಬ್ಗೆ ಏನು ಬೇಕಲ್ಲ ಆ ಸ್ಕಿಲ್ಸ್ ನಿಮ್ಮ ಹತ್ರ ಇರಬೇಕು. ಲೈಕ್ ನೀವು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಹೋಗೋ ಕಡೆ ITR ಇದೆಲ್ಲ CS ಬ್ರಾಂಚು EC ಎಲ್ಲ ಯಾರು ತೊಗೊಂಡಿದ್ದಾರೆ, ನೀವೇನು ಮಾಡ್ಬೇಕಂದ್ರೆ ಯಾವುದೋ ಒಂದು ಲ್ಯಾಂಗ್ವೇಜು C ಆಗಿರ್ಬೋದು, C++, ಜಾವಾ, ಪೈಥಾನು, ಇದು ಯಾವುದ್ರ ಲ್ಯಾಂಗ್ವೇಜ್ನ ಅಟ್ಲೀಸ್ಟ್ ಮೀಡಿಯಂ ಲೆವೆಲ್ ನೀವು ಕಲಿಬೇಕು ಕರೆಕ್ಟಾಗಿ. ನೀವು ಓನಾಗಿ ಲ್ಯಾಪ್ಟಾಪ್ ತೊಗೊಂಡು ಲ್ಯಾಪ್ಟಾಪಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಸ್ಕಿಲ್ಲು. ಯಾಕಂದ್ರೆ ನಿಮ್ಮ ಕಾಲೇಜಲ್ಲಿ ನಿಮಗೆ ಬೇಸಿಕ್ ಎಲ್ಲ ಹೇಳ್ಕೊಡ್ತಾರೆ. ಓಕೆ, ಲ್ಯಾಬ್ ಇರ್ಬೋದು, C ಪ್ರೋಗ್ರಾಮ್ ಎಲ್ಲ ಲ್ಯಾಬ್ ಇದೆ. ನಿಮ್ಗೆ ಬೇಸಿಕ್ ಪ್ರೋಗ್ರಾಮ್ ಇರುತ್ತೆ, ಅದು ನಿಮಗೆ ಕಂಪ್ನಿಗೆ ಬೇಕಾಗಲ್ಲ. ಓಕೆ, ನಿಮ್ದು ಏನು ಥರ್ಡ್ ಇಯರ್ ಅಲ್ಲ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ಓಕೆ, ಫಸ್ಟ್ ಇಯರಿಂದನೇ ನೀವು ಸ್ಟಾರ್ಟ್ ಮಾಡೋದು ಬೆಟರು. ಓಕೆ, ಯಾಕಂದ್ರೆ ಇಲ್ಲಿ ನಿಮ್ಗೆ ಟೈಮ್ ಸಿಗುತ್ತೆ. ಇವಾಗ ಈ ಸಬ್ಜೆಕ್ಟ್ಸ್ ಏನಿದೆಲ್ಲ ಇನ್ನೊಂದು ನಿಮ್ಗೆ ಹೇಳೋದಾದ್ರೆ ಈ ಫಸ್ಟ್ ಇಯರ್ ಸಬ್ಜೆಕ್ಟು ಈಗ ಫಸ್ಟ್ ಸೆಮಿಸ್ಟರ್ ಆಗಿರೋದು, ಸೆಕೆಂಡ್ ಸೆಮಿಸ್ಟರ್ ಫಿಸಿಕ್ಸ್ ಸೈಕಲ್ ಕೆಮಿಸ್ಟ್ರಿ ಸೈಕಲ್ ಏನಿದೆಲ್ಲ ಇದ್ರದ್ದು ಸಬ್ಜೆಕ್ಟು ನಿಮಗೆ ಈಸಿ ಇರುತ್ತೆ, ಆರಾಮ್ಸೆ ಸ್ಕೋರ್ ಮಾಡ್ಕೋಬೋದು. ಓಕೆ, ನೀವು ಮೇನು ನಂದು ಸಜೆಷನ್ ಏನಂದರೆ ಈ ಫಸ್ಟ್ ಇಯರ್ನ ಸ್ಕೋರ್ ಮಾಡ್ಕೊಳ್ಳಿ, 9 CGPA ಇಟ್ಕೊಳ್ಳಿ, 9+ CGPA ಇಟ್ಕೊಳ್ಳಿ. ಇದನ್ನೇನೇ ಸ್ಕೋರ್ ಮಾಡ್ಕೊಂಡು ನಿಮ್ಗೆ ನೆಕ್ಸ್ಟ್ ನೀವು ಥರ್ಡ್ ಸೆಮಿಸ್ಟರಿಂದ ನಿಮಗೆ ಅಂದರೆ ಸೆಕೆಂಡ್ ಇಯರಿಂದ ನಿಮಗೆ ನಿಮ್ದು ಕೋರ್ಸ್ ಸಬ್ಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, EC ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು, ಮೆಕ್ಯಾನಿಕಲ್, ಆ ಕೋರ್ಸ್ ಸಬ್ಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ಅವಾಗ ಸ್ವಲ್ಪ ಟಫ್ ಆಗುತ್ತೆ, ನಿಮ್ಮದು ಸ್ಕೋರ್ ಡೌನ್ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿದ್ರೆ ಈ ಫಸ್ಟ್ ಇಯರ್ ಎಲ್ಲ ಬೇಸಿಕ್ ಸಬ್ಜೆಕ್ಟ್ ಇರುತ್ತೆ, ಮ್ಯಾಥ್ಸು, ಓಕೆ, ಕೆಮಿಸ್ಟ್ರಿ, ಫಿಸಿಕ್ಸು, ಓಕೆ, M1 M2 ಎರಡು ಇರುತ್ತೆ. ಆಮೇಲೆ ನಿಮಗೆ ನೀವು ಏನಾದರೂ ಎಲೆಕ್ಟ್ರಾನಿಕ್ಸ್ ಅಂದರೆ ಅಪ್ಲೈಡ್ ಎಲೆಕ್ಟ್ರಾನಿಕ್ಸು ಮತ್ತು ಅಪ್ಲೈಡ್ ಎಲೆಕ್ಟ್ರಿಕಲ್ ಈ ಥರ ಇರುತ್ತೆ ಸಬ್ಜೆಕ್ಟ್ಸು. ಬೇಸಿಕ್ ಸಬ್ಜೆಕ್ಟ್ ಇರುತ್ತೆ, ಆರಾಮ್ಸೆ ಸ್ಕೋರ್ ಮಾಡ್ಕೋಬೋದು. ಓಕೆ, ಸೊ ನನ್ನ ಸಜೆಷನ್ ಅಂದರೆ 9+ CGPA ಇಟ್ಕೊಳ್ಳಿ ಫಸ್ಟ್ ಇಯರಲ್ಲಿ. ಓಕೆ, ಫಸ್ಟ್ ಇಯರ್ಲಿ ಅಪಾರ್ಟ್ ಫ್ರಮ್ ದಟ್ಟು ನೀವು ಅಟ್ಲೀಸ್ಟ್ ನೀವು ಸ್ಟಾರ್ಟಿಂಗ್ C ಪ್ರೋಗ್ರಾಮಿಂಗ್ ಅಟ್ಲೀಸ್ಟ್ ಒಂದು ಮೀಡಿಯಂ ಲೆವೆಲ್ ಓದ್ಕೊಳ್ಳಿ. C ಇಂದ ಸ್ಟಾರ್ಟ್ ಮಾಡಿ. ಓಕೆ, ನೀವು ಎಟ್ ಎ ಟೈಮ್ ಪೈಥಾನ್ ಬೇಸಿಕ್ ಅದು ಸ್ಟಾರ್ಟ್ ಮಾಡ್ಬೋದು ನೀವು, ಪೈಥಾನ್ ಅಥವಾ C. ಓಕೆ, ಆಮೇಲೆ C++, ಜಾವಾ ಎಲ್ಲ ಆಮೇಲೆ ಮಾಡ್ಬೋದು. ಈ ಫಸ್ಟ್ ಇಯರ್ಲಿ ನಿಮಗೆ ಬೇಸಿಕ್ ಲೆವೆಲ್ ಅಟ್ಲೀಸ್ಟ್ C ಪೈಥಾನಲ್ಲೇ ಸ್ಟಾರ್ಟ್ ಮಾಡಿ. ಓಕೆ, ಮೀಡಿಯಂ ಲೆವೆಲ್ ಅಟ್ಲೀಸ್ಟ್ ಓದಿ. ನೆಕ್ಸ್ಟ್ ಇಯರು ಅದಕ್ಕಿಂತ ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲ್ ಹೋಗಿ. ಆಮೇಲೆ ನಿಮ್ಮ ಪ್ರೋಗ್ರಾಮಿಂಗ್ ನೀವು ಮಾಡೋಕೆ ರೆಡಿ ಇರಬೇಕು. ಅಂದರೆ ಫುಲ್ ಪ್ರೋಗ್ರಾಮಿಂಗ್ ಮಾಡೋಕ್ಕೆ ನೀವು ಫುಲ್ ರೆಡಿ ಆಗಬೇಕು, ಬಿಲ್ಡ್ ಆಗಬೇಕು ನೀವು. ಓಕೆ, ಟೆಕ್ನಿಕಲ್ ಸ್ಕಿಲ್ ಬಿಲ್ಡ್ ಆಗಬೇಕು. ಕಾಲೇಜಲ್ಲಿ ಸ್ಕೋರ್ ಸಪ್ರೇಟ್ ಇದೆ. ನೀವು ಟೋಟಲ್ ನಿಮಗೊಂದು 7+ CGPA ಇದ್ರೆ ಸಫಿಷಿಯಂಟು ಟು ಗೆಟ್ ದ ಜಾಬಲ್ಲಿ ನಿಮಗೆ CGPA ಜಾಸ್ತಿ ಕೇಳಲ್ಲ. ಮೇನ್ ಅಂದರೆ ಮಿನಿಮಮ್ ರಿಕ್ವೈರ್ಮೆಂಟ್ ಕೇಳ್ತಾರೆ. ಅದಾದಮೇಲೆ ಅವರು ಇಂಟರ್ವ್ಯೂ ಪಾಸ್ ಆಗಬೇಕು. ಇಂಟರ್ವ್ಯೂಲ್ಲಿ ನಿಮಗೆ ಟೆಕ್ನಿಕಲ್ ಕೋಡಿಂಗ್ ರೌಂಡ್ ಎಲ್ಲ ಇರುತ್ತೆ. ಆಮೇಲೆ HR ರೌಂಡ್ ಅವೆಲ್ಲ ನೀವು ಪಾಸ್ ಆಗಬೇಕು. ಮೇನ್ ಕೋಡಿಂಗ್ ರೌಂಡ್, HR ರೌಂಡ್ ಎಲ್ಲ ಈಜಿ ಇರುತ್ತೆ. ಮೇನ್ ಕೋಡಿಂಗ್ ರೌಂಡ್ ಪಾಸ್ ಆಗಬೇಕಾದ್ರೆ ನೀವು ಹೈ ಲೆವೆಲ್, ಯಾಕಂದರೆ ಕಾಂಪಿಟೇಷನು IT ಜಾಸ್ತಿ ಇದೆ. ಯಾರು IT ಹೋಗೋದು ಅನ್ಕೊಂಡ್ರೆ IT ನೀವು ಯಾವುದೇ ಬ್ರಾಂಚಲ್ಲಿ ಹೋಗೋದಾದ್ರೂ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಸೊ ನೀವು ಅದರಲ್ಲಿ ಹೋದರೆ ಫಸ್ಟ್ ಇಯರಿಂದನೇ ಓದ್ತಾ ಇರಿ. ಓಕೆ ಫ್ರೆಂಡ್ಸ್, ಈಗ ಸಿಲೆಬಸ್ ನೋಡೋದಾದ್ರೆ ಫಸ್ಟು ಸಿಲೆಬಸ್ ಬಗ್ಗೆ ಕೇಳ್ತಾ ಇದ್ರು ಭಾಳ ಸ್ಟೂಡೆಂಟ್ಸು. ಅದಕ್ಕೋಸ್ಕರ ಸಿಲೆಬಸ್ ಬಗ್ಗೆ ನೋಡಿದ್ರೆ ನಾನು ಸಿಲೆಬಸ್ ಕಾಪಿ ಡಿಸ್ಕ್ರಿಪ್ಷನ್ ಇಲ್ಲಿ ನಮ್ಮದು ವಾಟ್ಸಪ್ ಚಾನಲ್ ಇರುತ್ತೆ, ಅಲ್ಲಿ ಕಂಟಿನ್ಯೂಸ್ ನಿಮಗೆ ವಿಡಿಯೋ ಅಪ್ಡೇಟ್ಸು ಮತ್ತು ನೋಟ್ಸು, ಕ್ವಶನ್ ಪೇಪರ್ಸ್ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಲ್ಲಿ ಅಪ್ಡೇಟ್ ಮಾಡ್ತೀನಿ, ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಓಕೆ, ಅಲ್ಲೆಲ್ಲ ನಿಮಗೆ ಸಿಲೆಬಸ್ ಇರುತ್ತೆ, ನೀವು ಡೌನ್ ಮಾಡ್ಕೊಳ್ಳಿ. ಇವಾಗ ಹೊಸ ಸಿಲೆಬಸ್ ನಿಮಗೆ 2025 ಸಿಲೆಬಸ್ಸು ಇವಾಗ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಎಲ್ಲ ಬ್ರಾಂಚ್ಗೆ ಸಪ್ರೇಟ್ ಆಗಿರುತ್ತೆ 2025 ಸಿಲೆಬಸ್ಸು. ಫಿಸಿಕ್ಸ್ ಸೈಕಲ್ ಕೆಮಿಸ್ಟ್ರಿ ಸೈಕಲ್ ಇರುತ್ತೆ. ಫಿಸಿಕ್ಸ್ ಸೈಕಲ್ ನಿಮಗೆ ಕಾಲೇಜ್ ಅವರು ಮಾಡ್ತಾರೆ. ಫಸ್ಟ್ ಒಬ್ಬರಿಗೆ ಒಂದು ಕಾಲೇಜಲ್ಲಿ ಬೇಕಾದ್ರೆ ಕಂಪ್ಲೀಟ್
ಆಮೇಲೆ ಫಿಸಿಕ್ಸ್ ಸೈಕಲ್ ಮಾಡ್ಬೋದು ಫಸ್ಟ್ ಸೆಮಿಸ್ಟ್ರು, ಸೆಕೆಂಡ್ ಸೆಮಿಸ್ಟರ್ ನಿಮಗೆ ಕೆಮಿಸ್ಟ್ರಿ ಸೈಕಲ್ ಆಗುತ್ತೆ. ಅದೇ ರೀತಿ ಕೆಲವೊಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಸೈಕಲ್ ಫಸ್ಟು ಆಮೇಲೆ ಫಿಸಿಕ್ಸ್ ಸೈಕಲ್ ಆ ಥರ ಮಾಡ್ತಾರೆ. ಓಕೆ, ನಿಮ್ಮ ಅದೇ ಬ್ರಾಂಚಲ್ಲಿ ಹಂಗೆ ಮಾಡ್ತಾರೆ, ನಿಮ್ಮ ಕಾಲೇಜಲ್ಲಿ ಹಂಗೆ ಮಾಡ್ತಾರೆ. ಸೊ ನೀವು ನಿಮ್ದು ಯಾವ್ದು ಫಿಸಿಕ್ಸ್ ಸೈಕಲ್ ಹಾಕಿರೋ ಕೆಮಿಸ್ಟ್ರಿ ಸೈಕಲ್ ನೋಡ್ಕೊಳ್ಳಿ, ಆ ಸಿಲೆಬಸ್ನ ಡೌನ್ ಮಾಡ್ಕೊಳ್ಳಿ. ಆ ಸಿಲೆಬಸ್ ಇಸ್ ವೆರಿ ಇಂಪಾರ್ಟು. ಅದೇ ಸಿಲೆಬಸ್ ಈಗ ನೆಕ್ಸ್ಟ್ ಇನ್ 3 ಮಂತಲ್ಲಿ ನಿಮ್ಮ ಫಸ್ಟ್ ಸೆಮಿಸ್ಟರ್ ಮುಗಿದೋಗುತ್ತೆ. ಸೊ ಜನವರಿಲಿ ನಿಮಗೆ ಫಸ್ಟ್ ಸೆಮಿಸ್ಟರ್ ಮುಗಿದೋಗುತ್ತೆ. ಜನವರಿ ಫೆಬ್ರವರಿ ಮೇನ್ ಎಕ್ಸಾಮು. ಸೊ ನಿಮ್ಗೆ 3 to 4 ಮಂತಲ್ಲಿ ಒಂದೊಂದು ಸೆಮಿಸ್ಟರ್ ಮುಗಿದೋಗುತ್ತೆ. ಓಕೆ, ಮೋಸ್ಟ್ ಪ್ರಾಬ್ಲಿ ನಿಮ್ಗೆ 84 ಡೇಸು, ಒಂದು ಸೆಮಿಸ್ಟರ್ಗೆ 84 ಡೇಸ್ ಅನ್ಕೊಳ್ಳಿ. 84 ಡೇಸ್ ಕಾಲೇಜ್ಗೆ ಹೋಗೋದಿರುತ್ತೆ, ರಿಮೈನಿಂಗ್ ಎಲ್ಲ ಅಷ್ಟರಲ್ಲಿ ಮುಗಿಸ್ತಾರೆ ಸಿಲೆಬಸ್ಸು. ಆಮೇಲೆ ಎಕ್ಸಾಮ್ ಬರೀಬೇಕಾಗುತ್ತೆ. ಅದಕ್ಕೋಸ್ಕರ ಸೀರಿಯಸ್ ಆಗಿರಿ, ಯಾಕಂದ್ರೆ ಭಾಳಷ್ಟು ಖರ್ಚು ಮಾಡಿ ಬಂದಿರ್ತೀರಾ. ಯಾಕೆ ಎಲ್ಲಕ್ಕೆ ಲೋನ್ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಹಾಸ್ಟೆಲ್ ಫೀಸು ಎಲ್ಲ ಫೀಸು ಮೊದಲಿನ ಅಮೌಂಟು ಕೂಡ ಜಾಸ್ತಿ ಇದೆ ಇವಾಗ ಫೀಸು, ಅಷ್ಟೆಲ್ಲ ಖರ್ಚು ಮಾಡಿರ್ತೀರ. ಅದ್ರ ತಕ್ಕಂತೆ ಓದಿ. ಹಳ್ಳಿಯಿಂದ ಬಂದವರು ಹೇಳ್ತಾ ಇದ್ರು ನೀವು ಇವಾಗ ಇಲ್ಲಿ ಫ್ಯೂಚರ್ ವೆರಿ ಇಂಪಾರ್ಟೆಂಟ್, ಜಸ್ಟ್ ಜಾಬ್ ಸಿಗುತ್ತೆ ಅಂತ ಅನ್ಕೊಂಡ್ರೆ ನೀವು ಬರೀ ಸುಮ್ಮನೆ ಓನ್ಲಿ ನಾನು CGP ಮಾಡ್ಕೊಂಡು ಹೋಗ್ತೀನಿ ಅಂದರೆ ಆಗಲ್ಲ. ಪಾರ್ಟ್ ಟೈಮ್ ಸ್ಕಿಲ್ಲು ನೀವು ಡೆವಲಪ್ ಮಾಡ್ಕೊಳ್ಳೇಬೇಕು. ಓಕೆ, ಸೊ ಇದು ನನ್ನ ಸಜೆಷನು. ನೆಕ್ಸ್ಟು ಸಿಲೆಬಸ್ ಕಾಪಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಕಂಟಿನ್ಯೂಸ್ ನೆಕ್ಸ್ಟ್ ಡಿಟೇಲ್ ಸಿಲೆಬಸ್ ಬಗ್ಗೆ, ಅಂದರೆ ನಿಮ್ಗೆ ಏನೇನು ಸಬ್ಜೆಕ್ಟ್ ಇರ್ತಾವೆ ಅಂತ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಆಲ್ರೆಡಿನೇ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಇದೇ ರೀತಿ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್